ಬಂದ್ಯಾ? ಕೊನೆಗೂ ಬಂದ್ಯಾ? ಅಲ್ಲ ಕಣೋ, ನಾನು ಅಷ್ಟು ಸಲ ನಿನ್ನೆ ಫೋನ್ ಮಾಡಿದ್ದೀನಿ. ಫೋನ್ ಎತ್ತದಲ್ಲಿರುವಂಥದ್ದು ಏನಾಗಿದೆ? ಕರೆಕ್ಟಾಗಿ ಒಂದು ವಾರ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ 150 ಕೋಟಿ ದುಡ್ಡನ್ನ ಬಡ್ಡಿನ ಚುಕ್ತಾ ಮಾಡಬೇಕು. ಆದ್ರೆ ಈಗ ಈ ವಿಷಯ ಮೇಡಮ್ ಕಿವಿಗೆ ಬಿದ್ದಿದೆ. ನಾನು ನಿನ್ಗೆ ಬೇಗ ಬಾ ಅಂತ ಹೇಳಿದ್ದೆ ತಾನೇ? ಏನಿಲ್ಲ ಬಂಗಾರಿ, ಕೇಸ್ ಸ್ವಲ್ಪ ಕ್ರಿಟಿಕಲ್ ಇತ್ತು, ಅದಕ್ಕೆ ತಡ ಆಯಿತು. ಹೋಗ್ಲಿ ಬಿಡು, ನಿಧಿ ಅಷ್ಟೊತ್ತಿಂದ ಕಾಯ್ತಿದ್ದಾಳೆ. ಫ್ರೆಶ್ ಆಗಿ ಬಾ. ಹೌದಲ್ವಾ ಪಾಪ, ನೀವು ಯಾರು ಮಲ್ಗೆ ಇಲ್ವಲ್ಲ, ಊಟ ಮಾಡಿದ್ರಾ? ಅಯ್ಯೋ ದೇವ್ರೇ, ನಾವು ಊಟ ಮಾಡಿದ್ವೋ ಮಲಿಕೊಳ್ತೀವೋ ಅದೆಲ್ಲ ನಿನಗೆ ಹಾಕೋಬೇಕು. ಇವತ್ತು ನಿಮ್ಗೆ ಪ್ರಸ್ತುತಿ ಶಾಸ್ತ್ರ. ಈ ಹೊತ್ತಲ್ಲಿ ಏನು ಶಾಸ್ತ್ರ? ಓ, ತಮಗೆ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ, ಇಂಗ್ಲಿಷ್ನಲ್ಲೇ ಹೇಳ್ತೀನಿ. ಟುಡೇ ಈಸ್ ಯೋರ್ ಫಸ್ಟ್ ನೈಟ್. ಫಸ್ಟ್ ನೈಟಾ? ಇದೆಲ್ಲ ಈಗ ಯಾಕೆ ಬಂಗಾರಿ? ಅದು ಸರಿ, ಹೀಗೆ ಯಾಕೆ? ನಿನಗೆ ವಯಸ್ಸಾಗಿ ಹಲ್ಲೆಲ್ಲ ಉದುರೋದ್ಮೇಲೆ ಫಸ್ಟ್ ನೈಟ್ ಮಾಡೋಣ, ಸರಿನಾ? ಮದುವೆ ಆದ್ಮೇಲೆ ಯಾವ್ಯಾವ ಶಾಸ್ತ್ರಗಳು ಯಾವಾಗ ಮಾಡಬೇಕು ಆವಾಗಲೇ ಮಾಡಬೇಕು. ಹೋಗಿ ರೆಡಿ ಆಗ್ಬಿಟ್ ಬಾ. ಬಂಗಾರಿ, ನೋ 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 ನೋ. ಅಯ್ಯೋ, ನನ್ಗೇನು ಕೇಳಿಸ್ತಾ ಇಲ್ಲ. ಕೇಳಿಸ್ಕೊಳ್ಳೋದು ಇಲ್ಲ, ಕೇಳಿಸ್ಕೊಳ್ಳೋದು ಬೇಡ. ನಂಗೆ ಸ್ವಲ್ಪ ಕೆಲಸ ಇದೆ. ಅಯ್ಯೋ, ನೀನು ಯಾವಾಗಲೂ ಕೆಲಸ ಇದ್ದಿದ್ದೆ. ಇವತ್ತು ನೀನು ನಾನು ಹೇಳ್ದ ಕೇಳಬೇಕು. ಇವತ್ತು ನಾನೇ ನಿನ್ನ ಡಾಕ್ಟ್ರು. ಹೊಸ ಮದುವೆ ಆಗಿರೋರು ಯಾವ ಟೈಮಿಗೆ ಯಾವ ಮೆಡಿಸಿನ್ ತಗೋಬೇಕು ಅನ್ನೋದು ನನಗೆ ಗೊತ್ತು. ಕಣ್ಣಿನ ತಲೆ ಇಟ್ಕೊಂಡಿದ್ಯಾ, ಕಾಲಲ್ಲಿ ಇಟ್ಕೊಂಡಿದ್ಯಾ? ಬಂದು ಬಂದು ಡಿಕ್ಕಿ ಹೊಡಿತೀಯಲ್ಲ. ಡಿಕ್ಕಿ ಹೊಡೆದಿದ್ ನೀನು, ನಿನಗ್ ನೆಟ್ಟಿಗೆ ನೋಡ್ಕೊಂಡು ಹೋಗಕ್ಕಾಗಲ್ವಾ? ಏಯ್, ನೆಟ್ಟಿಗೆ ಮಾತಾಡು. ನಾನು ನಿಮ್ಮ ಅಣ್ಣ. ಗಿವ್ ಸಮ್ ರೆಸ್ಪೆಕ್ಟ್. ಹೋ, ಸೀರಿಯಸ್ಲಿ? ಅದೇನೋ ಫೇಮಸ್ ಸೇಯಿಂಗ್ ಇದೆಯಲ್ಲ, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನಿನ್ನಂತವ್ರಿಗೆ ಅದನ್ನ ಹೇಳಿರೋದು. ಮರ್ತೋಗಿರತ್ತೆ ಅಂತ ಹೇಳ್ದೆ. ಸ್ಟಾಪ್ ಇಟ್. ನಿನ್ನ ಹತ್ರ ಈ ಥರ ಲೆಕ್ಚರ್ ತಗೊಳ್ಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಏನಿದು, ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ? ಅಣ್ಣ ಮತ್ತೆ ನಿಧಿ ರೂಮಲ್ಲಿ ಇಂಪಾರ್ಟೆಂಟ್ ಶಾಸ್ತ್ರ ನಡೀತಿದೆ, ಅದಕ್ಕೆ ಇದನ್ನೆಲ್ಲ ತಗೊಂಡೋಗ್ತಿದ್ದೀನಿ. ಓ, ಏನ್ ಶಾಸ್ತ್ರ ಅಂತ ಗೊತ್ತಾಯ್ತು ಬಿಡು. ಮೈ ಡಿಯರ್ ಲವ್ಲಿ ಸಿಸ್, ನೀನ್ ಇದನ್ನ ಅಲ್ಲಿಗೆ ತಗೊಂಡು ಹೋಗಾಗಿಲ್ಲ. ಕೊಡಿಲಿ. ಯಾಕೋ, ಏನ್ ಪ್ರಾಬ್ಲಮ್ ನಿಂಗೆ? ಈ ಮನೇಲಿ ಯಾರು ನೆಮ್ಮದಿಯಾಗೇ ಇರಬಾರ್ದಾ? ಈ ತರ ಚೀಪ್ ಬಿಹೇವಿಯರ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಏಯ್, ಏನೇ ನನಗೆ ಬುದ್ಧಿ ಹೇಳೋಷ್ಟು ಬೆಳೆದ್ಬಿಟ್ಟಿದ್ಯಾ? ತಪ್ಪು ನಿಂದಲ್ಲ. ಈ ಮನೇಲಿ ಎಲ್ರು ಆ ನಾಯಿಗೆ ಸಪೋರ್ಟ್ ಮಾಡೋ ಹಾಗೆ ಆಗೋಗಿದ್ದೀರಲ್ಲ, ಅದಕ್ಕೆ ಇಷ್ಟೊಂದು ಕೊಬ್ಬು. ಅಣ್ಣಂಗಿಂತ ಶಬ್ದ ಬಳಸೋಕೆ ನಿಂಗ್ ನಾಚಿಕೆ ಆಗಲ್ವಾ? ನಾಚಿಕೆ? ವಾವ್, ಲುಕ್ ಅಟ್ ಯು. ಹಣ್ಣಿನ ತಟ್ಟೆ ಇಟ್ಕೊಂಡು ಅವ್ನ್ ಫಸ್ಟ್ ನೈಟ್ ಡೆಕೋರೇಷನ್ ಮಾಡಿ ಬಂದಿದ್ಯಾ ಫಾರ್ ಸೋ ಕಾಲ್ಡ್ ನಿನ್ನ ಅಣ್ಣಂಗೋಸ್ಕರ. ಬಟ್ ಟ್ರುತ್ ಎಲ್ರಿಗೂ ಗೊತ್ತೇ ಇದೆ, ಯಾವುದೋ ತಿಪ್ಪೆಲ್ ಬಿದ್ದಿರೋ ವೇಸ್ಟ್ ಬಾಡಿ ಅವನು. ಅವನ ಅಣ್ಣ ಅಂತ ನಂಬ್ಕೊಂಡು ನಿನ್ ತಲೆ ಮೇಲೆ ಇಟ್ಕೊಂಡು ಮೆರಿತಾ ಇದೆಯಲ್ಲ, ಯು ಆರ್ ಅ ಫೂಲ್. ಇದನ್ನ ನೋಡ್ಕೊಂಡು ಯು ಶುಡ್ ಬಿ ಅಶೇಮ್ಡ್ ಆಫ್ ಯೋರ್ ಸೆಲ್ಫ್. ಇಷ್ಟು ಚೀಪಾಗಿ ಮಾತಾಡ್ತಿದ್ಯಲ್ಲ. ಡ್ರಿಂಕ್ ಬೇರೆ ಮಾಡಿದ್ಯಾ? ಅಣ್ಣನ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿನಗಿಲ್ಲ. ಈ ಮನೇಲಿ ನಮಗೆ ಯಾವಾಗ ಬೆಲೆ ಸಿಕ್ಕಿದೆ ಹೇಳಿ? ಇವನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಯೋವಾಗ ನಾವ್ ಯಾರೋ ಕಣ್ಣು ಕಾಣಲ್ಲ ಅಲ್ವಾ? ಕಷ್ಟ ಏನು ಅಂತ ಯಾವತ್ತಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಾ? ಏನೋ ಕಷ್ಟ ನಿನಗೆ? ಸುಖನ ಹೇಗೆ ಬಳಕೋಬೇಕು ಅಂತ ಗೊತ್ತಿಲ್ವಲ್ಲ, ಅದೇ ನಿನ್ ಪ್ರಾಬ್ಲಮ್ಮು. ಯಾವಾಗ ನೋಡಿದ್ರು ಕಣ್ಣನ ಮೇಲೆ ಕತ್ತೆ ಮೆಸಿತಿಯಲ್ಲ, ಅವನು ಏನೋ ಮಾಡಿದ್ದಾನೆ ನಿಂಗೆ? ಪಾಪ, ಅವನು 3 ಹೊತ್ತು ದುಡಿತಾ ಇದ್ದಾನೆ. ಬೇರೆಯವ್ರು ಕಟ್ಟಿರೋ ಅರಮನೆಯಲ್ಲಿ ಇರೋದಕ್ಕೆ ನಿಮಗೆ ಕಷ್ಟ ಅಲ್ವಾ? ಅದಕ್ಕೆ ಹೇಳೋದು, ಇರೋ ಸುಖನ ಅನುಭವಿಸೋದಕ್ಕೆ ಯೋಗ್ಯತೆ ಬೇಕು ಅಂತ. ಯೋಗ್ಯತೆ ಬಗ್ಗೆ ಮಾತಾಡ್ತೀರಾ? ಸರಿ, ಸ್ಟ್ರೈಟ್ ಅಪ್ ಪಾಯಿಂಟ್ಗೆ ಬರ್ತೀನಿ. ಆಸ್ತಿನ ಡ್ಯಾಡ್ ಹೆಸರಿಗೆ ಬರ್ಕೊಟ್ರೆ ಸರಿ ಹೋಗ್ತೀಯ ಅಂತ ಕೇಳಿದ್ರಂತೆ. ಓಹೋ, ಇಲ್ಲಿ ನಡೆಯೋದ್ನೆಲ್ಲ ನಿನಗೆ ಚಾಡಿ ಚುಚ್ಚಕ್ಕೆ ಕೆಲವ್ರು ಇದ್ದಾರೆ ಅಂತ ಆಯ್ತು. ಅಯ್ಯೋ,
ನಾನೇನು ಹೇಳಿಲ್ಲಪ್ಪ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅತ್ತೆ. ಫೈನ್. ಯಾವಾಗ ನೋಡಿದ್ರು ಡ್ಯಾಡ್ ಸರಿ ಇಲ್ಲ ಅಂತಿರ್ತೀರಲ್ಲ, ಅವ್ರೇನು ಫುಲ್ಲು ದಾರಿ ತಪ್ಪಿದಾರಾ? ಹಾಗಿದ್ರೆ ಡ್ಯಾಡ್ ಯಾವ ಥರ ಬದಲಾಗಬೇಕು ಅನ್ನೋ ಯೋಚನೆ ಇದೆ, ಮೊದಲು ಅದನ್ನ ಹೇಳಿ. ಪರವಾಗಿಲ್ಲ ಕಣೋ, ಇಷ್ಟು ವರ್ಷ ಆದಮೇಲೆ ನಿಮ್ಮ ಅಪ್ಪ ಬದಲಾಗಬೇಕು ಅನ್ನೋ ಯೋಚನೆ ನಿನಗೆ ಬಂದಿದೆಯಲ್ಲ, ಅದೇ ನನಗೆ ಖುಷಿ. ನಿಮ್ಮ ಅಪ್ಪನಿಗೆ ತಲೆಯಿಂದ ಕಾಲವರೆಗೂ ಎಲ್ಲ ಪ್ರಾಬ್ಲಮ್. ಎಲ್ಲಿಂದ ರಿಪೇರಿ ಮಾಡಬೇಕು ಅಂತ ಯೋಚನೆ ಮಾಡೋದೇ ಕಷ್ಟ ಆಗ್ತಿದೆ ಕಣ. ನಿಮ್ಮ ಅಪ್ಪನಿಗಿರೋ ಸಮಸ್ಯೆ ಒಂದಾ ಎರಡ? ಸಂಜು, ಏನೋ ಇದೆಲ್ಲ? ಈ ವಿಷಯನೆಲ್ಲ ಮಾತಾಡೋಕೆ ನಿನ್ಗೆ ಈ ಟೈಮೇ ಸಿಕ್ಕಿದ್ದ? ಏನ್ ಟೈಮು? ಓ, ಇವರು ಫಸ್ಟ್ ಏಡ್ ಮಾಡ್ತಿದ್ದಾರೆ, ಅದಕ್ಕೆ ನಾವು ಬಾಯಿಗೆ ಪ್ಲಾಸ್ಟರ್ ಅನ್ಸ್ಕೋಬೇಕು ಅಲ್ವಾ? ಸೂಪರ್. ನಾವಿಲ್ಲಿ ತಲೆ ಚಚ್ಕೊಂಡು ಕಷ್ಟ ಪಡ್ತಾ ಇದ್ರೆ ನಿಮ್ಗೆ ಇವ್ನು ಫಸ್ಟ್ ನೈಟ್ ಚಿಂತೆ. ಮನೆ ಮಗ ಆಗಿರೋ ನಾನು ಬೀದಿಲ್ ಬಿತ್ತು ಪರದಾಡ್ತಾ ಇದ್ದೀನಿ. ಯಾರೋ ಹಾದಿ ಬೀದಿಲ್ ಸಿಕ್ತವಂಗೆ ಮಲಗೋಕೆ ಹೂವಿನ ಹಾಸಿಗೆ. ತಾತ ಇವನ್ ಹೆಸರಿಗೆ ಆಸ್ತಿ ಬರ್ದಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕು.